ಹಾಯ್ ಸ್ನೇಹಿತರೆ, ಯುಗಾದಿಗೆ ಇವತ್ತೊಂದು ಥಟ್ ಅಂತ ಮಾಡುವ ಸ್ವೀಟ್ ಮಾಡುವ ಯುಗಾದಿ ಸ್ಪೆಷಲ್ ಸ್ವೀಟ್ ಇದು. ಹಾರ್ಲಿಕ್ಸ್ ಬರ್ಫಿಯನ್ನು ವೆರಿ ಲೆಸ್ ಇಂಗ್ರೀಡಿಯೆಂಟ್ಸಿಂದ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೇನೆ. ಹ್ಯಾಪಿ ಯುಗಾದಿ, ಯುಗಾದಿಯ ಶುಭಾಶಯಗಳು ನಿಮಗೆಲ್ಲರಿಗೂ. ಬನ್ನಿ ಹಾಗಾದರೆ ಹಾರ್ಲಿಕ್ಸ್ ಬರ್ಫಿಯನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳುವ. ನೋಡಿದ ನಂತರ ನೀವು ಇವತ್ತೇ ಇದನ್ನು ಖಂಡಿತವಾಗಿಯೂ ಪ್ರಿಪೇರ್ ಮಾಡ್ತೀರಾ ಅಂತ ಗೊತ್ತು, ಯಾಕಂದ್ರೆ ಅಷ್ಟು ಸುಲಭವಾದ ಒಂದು ಬರ್ಫಿ ಇದು. ಸೊ ಪ್ರಿಪೇರ್ ಮಾಡಿದ ಮೇಲೆ ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ, ಯಾಕಂದರೆ 100% ಇದು ಚೆನ್ನಾಗಿ ಬರ್ತದೆ. ಸೊ ಹೇಗಾಯಿತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಲಿಕ್ಕೆ ಮಾತ್ರ ಮರಿಬೇಡಿ ಸ್ನೇಹಿತರೆ. ಮೊದಲಿಗೆ ಬಿಸಿಯಾದ ಒಂದು ಪ್ಯಾನಿಗೆ 1 ಬೌಲ್ನಷ್ಟು ಕಡಲೆ ಹಿಟ್ಟನ್ನು ಹಾಕಿಕೊಂಡು ಡ್ರೈ ಆಗಿ ಇದನ್ನು ನಾವು ಹುರ್ಕೊಳ್ಳುವ. ಚೆನ್ನಾಗಿ ಇದು ಬಿಸಿಯಾಗಲಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡಿದ್ದೇನೆ. ಫ್ಲೇಮನ್ನು ಹೈ ಯಾವತ್ತೂ ಮಾಡಲಿಕ್ಕೆ ಹೋಗಬಾರ್ದು. ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಕೈ ಆಡಿಸ್ತಾ ರೋಸ್ಟ್ ಮಾಡುವಂಥ. ಚೆನ್ನಾಗಿ ಬಿಸಿಯಾದ ನಂತರ ಇದನ್ನು ನಾವು ಒಂದು ಜರಡಿಯ ಮೇಲೆ ಹಾಕಿಕೊಂಡು ಚೆನ್ನಾಗಿ ಇದನ್ನು ಜರಡೆ ಹಿಡಿಯುವ, ಯಾಕಂದರೆ ಗಂಟುಗಳಿರಬಾರ್ದು. ಆ ಕಾರಣಕ್ಕೋಸ್ಕರ ಇದನ್ನು ಜರಡೆಯಲ್ಲಿ ಹಾಕಿ ನೋಡಿ, ನಾನು ಈ ಥರ ಮಾಡ್ತೇನೆ. ಸ್ವಲ್ಪ ಬಿಸಿಯಾಗಿರುವಾಗಲೇ ಗಂಟುಗಳನ್ನೆಲ್ಲ ತೆಕ್ಕೊಂಡು ಜರಡೆ ಹಿಡಿತಾ ಇದ್ದೇನೆ ಸ್ನೇಹಿತರೆ. ಯುಗಾದಿಗೆ ಅಥವಾ ಬರ್ತ್ಡೇ ಪಾರ್ಟೀಸ್ ಇರಲಿ, ಮನೆಯಲ್ಲಿ ಗೆಟ್ ಟುಗೆದರ್ ಇರಲಿ, ತುಂಬ ಈಸಿಯಾಗಿ ಮಾಡುವಂತಹ ಒಂದು ಸ್ವೀಟ್ ಇದು. ಚೆನ್ನಾಗಿ ಈಗ ಜರಡೆ ಹಿಡಿದೆ. ನಂತರ ಅದಕ್ಕೆ ನೋಡಿ, ನಾನಿಲ್ಲಿ 5 ರೂಪಾಯಿಯ 3 ಪ್ಯಾಕೆಟ್ ಹಾರ್ಲಿಕ್ಸನ್ನು ಹಾಕ್ಕೊಳ್ತಾ ಇದ್ದೇನೆ. ಒಂದು ಪ್ಯಾಕೆಟ್ 20 ಗ್ರಾಮ್ಸ್ ವೇಯ್ ಮಾಡ್ತದೆ. ಹಾಗಾಗಿ 60 ಗ್ರಾಮ್ಸ್ನಷ್ಟು ಹಾರ್ಲಿಕ್ಸ್ ಪೌಡರನ್ನು ಹಾಕಿಕೊಂಡೆ. 3/4 ಬೌಲ್ನಷ್ಟು ತುಪ್ಪ ಹಾಕಿಕೊಂಡೆ ಸ್ನೇಹಿತರೆ. ತುಪ್ಪ ಒಳ್ಳೆಯ ರುಚಿಯನ್ನು ಕೊಡ್ತದೆ. ಘಮಘಮ ಅನ್ನುವ ಒಂದು ಪರಿಮಳ ಏನಿದೆ ಈಗಾಗಲೇ ಮಿಕ್ಸ್ ಮಾಡುವಾಗಲೇ ಬರ್ತಾ ಇದೆ. ಕಲರು ಚೇಂಜ್ ಆಯಿತು ನೋಡಿ. ಈಗ ಒಂದು ಪ್ಯಾನಿಗೆ 1 ಬೌಲ್ನಷ್ಟು ಸಕ್ಕರೆ ಹಾಗೂ 4 ಟೇಬಲ್ ಸ್ಪೂನ್ನಷ್ಟು ನೀರನ್ನು ಹಾಕಿಕೊಂಡು ಇದನ್ನು ಒಂದು ಸ್ಟ್ರಿಂಗ್ ಕನ್ಸಿಸ್ಟೆನ್ಸಿ ಬರುವವರೆಗೆ ಕೈ ಆಡಿಸ್ತಾ ಇರ್ತೇನೆ. ಬಿಲ್ಕುಲ್ ಫ್ಲೇಮನ್ನು ಹೈ ಮಾಡ್ಕೊಳ್ಬೇಡಿ, ಲೋ ಫ್ಲೇಮಲ್ಲೇ ಇದನ್ನು ಕರಗಿಸಿಕೊಂಡು ನೋಡಿ. 1 ಸ್ಟ್ರಿಂಗ್ ಕನ್ಸಿಸ್ಟೆನ್ಸಿ ಅಂದರೆ ಈ ಥರ ರೆಡಿ ಆಗಬೇಕು ಸ್ನೇಹಿತರೆ. ಈಗ ಆಲ್ರೆಡಿ ರೆಡಿಯಾಗಿದೆ. ನಾನೀಗ ರೆಡಿ ಮಾಡಿಟ್ಟಂತಹ ಏನು ಬೇಸನ್ ಮಿಕ್ಸರ್ ಇದೆ, ಕಡಲೆ ಹಿಟ್ಟಿನ ಮಿಕ್ಸರ್ ಇದೆ, ಅದನ್ನು ಹಾಕಿಕೊಳ್ತಾ ಇದ್ದೇನೆ ನಿಧಾನವಾಗಿ. ಹಾಕಿದ ತಕ್ಷಣ ಕೈಯಾಡಿಸಿ ಮಿಕ್ಸ್ ಮಾಡಿಕೊಳ್ಬೇಕು. ಆ ಸಕ್ಕರೆ ಹಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ ಸ್ನೇಹಿತರೆ. ಒಮ್ಮೆ ಮಾಡಿದರೆ ನೀವು ಯಾವತ್ತೂ ಮಾಡುವ ಅನ್ನುವಂತಹ ಒಂದು ಸ್ವೀಟ್ ಇದು, ಯಾಕಂದರೆ ಅಷ್ಟು ರುಚಿಯಾಗಿದೆ ನೋಡಿ. ಕೈಯಾಡಿಸ್ತಾ ಇರುವ ಹಾಗೆ 2 ನಿಮಿಷದಲ್ಲಿ ತುಪ್ಪ ಸಪ್ರೇಟ್ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ. ಎಲ್ಲರೂ ಇಷ್ಟಪಟ್ಟು ತಿನ್ನುವಂತಹ ಒಂದು ಡೆಸರ್ಟ್ ಅಂತಲೇ ಕರಿಬೋದು ಇದನ್ನು. ತುಪ್ಪ ಸಪ್ರೇಟ್ ಆಗ್ತಾ ಇದೆ. ನಾನು ಒಂದು ತುಪ್ಪವನ್ನು ಸವರಿದಂತಹ ಪ್ಲೇಟಿಗೆ ಇದನ್ನು ಟ್ರಾನ್ಸ್ಫರ್ ಮಾಡಿದೆ. ತುಪ್ಪ ಇದೇ ಥರ ಮೇಲೆ ಇರಲಿ, ನಂತರ ಇದನ್ನು ಆ ಸ್ವೀಟ್ ಏನಿದೆ ಹೀರಿಕೊಳ್ತದೆ. ಎಷ್ಟು ಚೆನ್ನಾಗಿ ಇದನ್ನು ಸ್ಪ್ರೆಡ್ ಮಾಡಿಕೊಂಡೆ ನೀಟಾಗಿ. ಹದ ಬಿಸಿ ಇರುವಂತೆ ಇದನ್ನು ನಾವು ಒಂದು ಚೂರಿಯ ಸಹಾಯದಿಂದ ವಾ ನೋಡಿ ತುಪ್ಪ ಯಾವ ಥರ ಕಾಣಿಸ್ತಾ ಇದೆ ಅಂತ ಚೆನ್ನಾಗಿ ಕಟ್ ಮಾಡ್ಕೊಳ್ಳುವ. ಸ್ವಲ್ಪ ಬೇಕಿದ್ದ ಆಕಾರದಲ್ಲಿ ಕಟ್ ಮಾಡಿಕೊಂಡ್ರೆ ಆಯಿತು. ಸ್ಕ್ವೇರ್ ಶೇಪಲ್ಲಿ ಮತ್ತೆ ಪುನಃ ಕಟ್ ಮಾಡಿಕೊಂಡು ಮಿನಿಮಮ್ 15 ಡೇಸ್ ಇದನ್ನು ಹಾಳಾಗದಂತೆ ಫ್ರಿಜ್ಜಲ್ಲಿ ಇಡದೆ ಉಳಿಸಿಕೊಳ್ಳಬಹುದು. ಸೊ ಹೇಗಾಗಿದೆ ಅಂತ ಹೇಳಿ ಟ್ರೈ ಮಾಡಿದ ಮೇಲೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.